ಒಬ್ಬ ವ್ಯಕ್ತಿಗೆ ಮರಣದಂಡನೆ ಶಿಕ್ಷೆ ಆಗುತ್ತೆ. ಆ ಟೈಮಲ್ಲಿ ಒಬ್ಬ ಸೈಂಟಿಸ್ಟ್ ಹ್ಯೂಮನ್ ಮೈಂಡ್ ಪವರ್ ಎಷ್ಟಿದೆ ಅಂತ ಚೆಕ್ ಮಾಡೋಕ್ಕೆ ಮತ್ತೆ ಅದನ್ನ ಪ್ರಪಂಚಕ್ಕೆ ತೋರ್ಸೋಕೆ ರೆಡಿ ಆಗ್ತಾನೆ. ಮತ್ತೆ ಪರ್ಮಿಷನ್ ತಗೊಂಡು ಆ ವ್ಯಕ್ತಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೂ ರೆಡಿ ಆಗ್ತಾನೆ. ಮತ್ತೆ ಆ ವ್ಯಕ್ತಿನ ಎಕ್ಸ್ಪೆರಿಮೆಂಟ್ ಹಾಲಕ್ಕೆ ಕರ್ಕೊಂಡೋಗಿ ನಿನ್ನ ಹಾವಿಂದ ಕಚ್ಚಿಸಿ ಸಾಯಿಸ್ತೀವಿ ಅಂತ ಹೇಳ್ತಾರೆ. ಮತ್ತೆ ಅವನ ಕಣ್ಣಿಗೆ ಬಟ್ಟೆ ಕಟ್ಟಿ ಹಾವಿಂದ ಕಚ್ಸೋ ಬದಲು ನೀಡಲಿಂದ ಚುಚ್ಚಿ ಅವನ್ನ ಮಲಗಿಸ್ತಾರೆ. ಸ್ವಲ್ಪ ಹೊತ್ತಲ್ಲಿ ನಿಜವಾಗ್ಲೂ ಅವ್ನು ಸತ್ತೋಗ್ತಾನೆ. ಅದಾದಮೇಲೆ ಡಾಕ್ಟರ್ಸ್ ಅವ್ನ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಒಬ್ಬ ವ್ಯಕ್ತಿಗೆ ಹಾವು ಕಚ್ಚಿದಾಗ ಎಷ್ಟು ವಿಷ ಇರುತ್ತೋ ಅಷ್ಟೇ ವಿಷ ಅವ್ನ ಬಾಡಿಲಿರುತ್ತೆ. ಇವಾಗ ನೀವು ಕೇಳ್ತೀರಾ ಹಾವೇ ಕಚ್ಚಿಲ್ಲ, ವಿಷ ಹೇಗೆ ಬಂತು ಅವ್ನ ಬಾಡಿಲಿ ಅಂತ. ಇದನ್ನೇ ಹೇಳೋದು ಪವರ್ ಆಫ್ ಹ್ಯೂಮನ್ ಮೈಂಡ್ ಅಂತ. ಮತ್ತು ಲಾ ಆಫ್ ಅಟ್ರಾಕ್ಷನ್ ಕೂಡ ಇದನ್ನೇ ಹೇಳುತ್ತೆ. ನಮ್ಮ ಮೈಂಡು ಏನು ಥಿಂಕ್ ಮಾಡುತ್ತೋ ನಮ್ಮ ಬಾಡಿ ಅದನ್ನೇ ಮಾಡುತ್ತೆ. ಮತ್ತು ನಾವು ಏನು ಯೋಚನೆ ಮಾಡ್ತೀವಿ ಅದನ್ನ ಮಾಡೋಕ್ಕೆ ನಮ್ಮ ಬಾಡಿ ರೆಡಿ ಇರುತ್ತೆ ಅಂತ. ಅದಕ್ಕೆ ಹೇಳೋದು ಲೈಫಲ್ಲಿ ಎಷ್ಟೇ ಅಪ್ಸ್ ಆ್ಯಂಡ್ ಡೌನ್ ಬಂದ್ರೂ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ, ಆಲ್ವೇಸ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ. ಇದು ನಿಮಗೂ ಒಳ್ಳೆಯದು ಮತ್ತು ನಿಮ್ಮ ಲೈಫ್ಗೂ ಒಳ್ಳೆಯದು ಅಂತ.